ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಉತ್ತರ ಪ್ರದೇಶದಲ್ಲಿ ಐ ಲವ್ ಮೊಹಮ್ಮದ್ ಅನ್ನುವಂಥದ್ದು ಒಂದು ರೀತಿಯಾಗಿ ವಿವಾದವಾಗಿ ಕೆಲವರ ಕುತಂತ್ರದಿಂದ ಶುರುವಾಯಿತು. ಅದು ಇಡೀ ದೇಶವನ್ನು ವ್ಯಾಪಿಸ್ತಾ ಇದೆ. ಆದರೆ ಉತ್ತರ ಪ್ರದೇಶದಲ್ಲಿ ಮಾತ್ರ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಯಾಕೆಂದ್ರೆ ಅಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಇದೆ. ಏನೆಲ್ಲ ಮಸಾಲೆ ಬೇಕು ಮುಸ್ಲಿಮರನ್ನ ಕಾಡೋದಕ್ಕೆ, ಆ ಎಲ್ಲ ಮಸಾಲೆಗಳಿಗೆ ಅಲ್ಲಿ ಒಳ್ಳೆ ಜಾಗ. ಹಾಗಾಗಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದರ ಭಾಗವಾಗಿ ಹೇಗೆ ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ವಿವರಿಸ್ತೀನಿ. ಅದರ ಜೊತೆಗೆ ಅದನ್ನ ನೆಪವಾಗಿಟ್ಕೊಂಡು ದಲಿತ ಲೀಡರ್ ಚಂದ್ರಶೇಖರ್ ಆಜಾದ್ರನ್ನು ಸಹ ಗೃಹ ಬಂಧನದಲ್ಲಿ ಇಟ್ಟಿದ್ದಾರೆ. ಮುಸ್ಲಿಮರ ಮೇಲಿನ ಸಿಟ್ಟನ್ನ ದಲಿತರ ಮೇಲಿಗೂ ತಿರುಗಿಸ್ತಾ ಇದ್ದಾರೆ. ಯಾಕೆಂದ್ರೆ ಅದೊಂದು ಅವಕಾಶ ದಲಿತರ ಮೇಲೆ ಏನಾದರೂ ತೋರಿಸೋದಕ್ಕೆ, ಪೌರುಷ ತೋರಿಸೋದಕ್ಕೆ. ಹಾಗಾಗಿ ಚಂದ್ರಶೇಖರ್ ಆಜಾದ್ ಅವರು ಈಗ ಸಂಸದರನ್ನೇ ಹೌಸ್ ಅರೆಸ್ಟ್ ಮಾಡಿ ಇಟ್ಟಿದ್ದಾರೆ, ಗೃಹ ಬಂಧನದಲ್ಲಿ ಇಟ್ಟಿದ್ದಾರೆ. ಏನು ಎತ್ತ ಎಲ್ಲವನ್ನು ವಿವರಿಸ್ತೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಐ ಲವ್ ಮೊಹಮ್ಮದ್ ಅನ್ನುವಂಥದ್ದು, ನಾನು ಪ್ರವಾದಿ ಮೊಹಮ್ಮದರನ್ನ ಪ್ರೀತಿಸುತ್ತೇನೆ ಅನ್ನುವಂತಹ ವಾಕ್ಯ ಜಗತ್ತಿನ ಯಾವ ಮೂಲೆಯಲ್ಲೂ ಸಹ ವಿವಾದ ಆಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಉತ್ತರ ಪ್ರದೇಶದಲ್ಲಿ ಅದು ವಿವಾದ ಆಗೋಯ್ತು. ಯಾವಾಗ ಸೆಪ್ಟೆಂಬರ್ 4ನೇ ತಾರೀಕು ಪ್ರವಾದಿ ಮೊಹಮ್ಮದರ ಜನ್ಮದಿನ, ಈದ್ ಎ ಮಿಲಾದ್ ಉನ್ ನಬಿ ಅನ್ನುವಂತಹ ಕಾರ್ಯಕ್ರಮವನ್ನ ಅಲ್ಲಿ ಆಯೋಜನೆ ಮಾಡ್ಕೊಂಡಿದ್ರು. ಪ್ರವಾದಿ ಮೊಹಮ್ಮದರ ಜನ್ಮದಿನದ ಅಂಗವಾಗಿ ಆ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಬ್ಯಾನರ್ ಅನ್ನ ಹಾಕಿದ್ರು, ಐ ಲವ್ ಮೊಹಮ್ಮದ್ ಅಂತ. ಅವರು ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ವ್ಯಕ್ತಿಯನ್ನ ನಾನು ಪ್ರೀತಿಸ್ತೀನಿ ಅಂತ ಹಾಕೊಂಡಿದ್ದಾರೆ. ಎಲ್ಲ ಧರ್ಮದವರು ಹಾಕೊಳ್ತಾರೆ. ಜೈ ಶ್ರೀರಾಮ್ ಅಂತ ಹಾಕೊಳ್ಳೋರು ಹಾಕೊಳ್ತಾರೆ, ಜೈ ಮಹಾದೇವ್ ಅಂತ ಹಾಕೊಳ್ಳೋರು ಹಾಕೊಳ್ತಾರೆ, ಓಂ ನಮ ಶಿವಾಯ ಅಂತ ಹಾಕೊಳ್ಳೋರು ಹಾಕೊಳ್ತಾರೆ, ಏನೇನು ಬೇಕೋ ಎಲ್ಲವೂ ಹಾಕೊಳ್ತಾರೆ. ಕ್ರೈಸ್ತರು ಹಾಕೊಳ್ತಾರೆ, ಬೌದ್ಧರು ಹಾಕೊಳ್ತಾರೆ, ಜೈನರು ಹಾಕೊಳ್ತಾರೆ, ಪ್ರತಿಯೊಬ್ಬರು ಹಾಕೊಳ್ತಾರೆ. ಆದರೆ ಮುಸ್ಲಿಮರು ಹಾಕೊಂಡಿದ್ದು ಮಾತ್ರ ಹೊಟ್ಟೆ ಉರಿ ಶುರುವಾಗಾಯಿತು. ಇರ್ತಾರಲ್ಲ, ಕೆಲಸ ಕಾರ್ಯ ಇಲ್ಲದೇನೆ ರೋಲ್ ಕಾಲ್ ಮಾಡಿಕೊಂಡು ಬದುಕುವಂತಹ ಧರ್ಮದ ಹೆಸರಿನಲ್ಲಿ ಇಡೀ ಸಮಾಜದಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿ ಒಂದಷ್ಟು ಕಲೆಕ್ಷನ್ ಮಾಡಿಕೊಂಡು ಅದರಲ್ಲೇ ತಮ್ಮ ಖರ್ಚುಗಳನ್ನು ನಿಭಾಯಿಸುವಂತಹ ನಿರುದ್ಯೋಗಿಗಳ ಗುಂಪುಗಳು, ಅದಕ್ಕೆ ಒಂದು ಹಿಂದುತ್ವ ಪಡೆಗಳು ಅಂತ ಏನೇನೋ ಹೆಸರು ಇಟ್ಕೊಂಡಿರ್ತಾರಲ್ಲ, ಅವರ ಕಣ್ಣಿಗೆ ಈ ಪೋಸ್ಟರ್ ಬಿದ್ದ ತಕ್ಷಣನೇ ಅದು ವಿವಾದದ ರೂಪ ಪಡಿಬೇಕು ಅನ್ನೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಮಾಡಿದ್ರು. ಆ ಪೋಸ್ಟರ್ನ ಕಿತ್ತು ಹಾಕಲೇಬೇಕು ಅನ್ನುವಂತಹ ಒತ್ತಾಯವನ್ನ ಪೊಲೀಸರು ಮುಂದೆ ಇಟ್ಟರು. ಉತ್ತರ ಪ್ರದೇಶದ ಪೊಲೀಸರು ಬಿಡ್ತಾರ, ಅದನ್ನ ತೆಗೆಸಿದ್ರು. ಕೊಟ್ಟಂತಹ ಸಬೂಬೇನು, ಆ ಬ್ಯಾನರ್ಗಳು ಟ್ರಾಫಿಕ್ಗೆ ಅಡ್ಡಿ ಆಗ್ತಾ ಇದ್ದವಂತೆ. ಟ್ರಾಫಿಕ್ಗೆ ಅಡ್ಡಿ, ವಾರಗಟ್ಲೆ ಗಣೇಶನನ್ನ ಕೂರಿಸಿದಾಗ ಆಗದೇ ಇರುವಂತಹ ಅಡ್ಡಿ, ಎಂತೆಂಥದೋ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಆಗದೇ ಇರುವಂತಹ ಅಡ್ಡಿ, ರಾಜಕೀಯ ಸಮಾವೇಶಗಳನ್ನು ಮಾಡಬೇಕಾದ್ರೆ ಆಗದೇ ಇರುವಂತಹ ಅಡ್ಡಿ, ರೋಡ್ ಬದಿಯಲ್ಲಿ ಹಾಕಿರುವಂತಹ ಬ್ಯಾನರ್ಗಳು, ಸೈನ್ ಬೋರ್ಡ್ಗಳು ಇವರಿಗೆ ಟ್ರಾಫಿಕ್ಗೆ ಅಡ್ಡಿ ಆಗಿಬಿಡ್ತವೆ. ಯಾಕೆ? ಧರ್ಮದ ಕಾರಣಕ್ಕೆ. ಹಾಗಾಗಿ ಅದು ಒಂದು ರೀತಿಯಾಗಿ ಅಸಮಾಧಾನಕ್ಕೆ ಮುಂದಾಯಿತು. ಆ ಬ್ಯಾನರ್ ಹಾಕದವರ ಮೇಲೆ ಕೇಸುಗಳು ಸಹ ಆಯಿತು. ಯಾಕಂದ್ರೆ ಹಿಂದುತ್ವ ಪಡೆಗಳು ಪಟ್ಟು ಹಿಡಿದು ಕೂತಿದ್ವು. ಹಿಂದುತ್ವ ಪಡೆಗಳು ಪಟ್ಟು ಹಿಡಿದು ಕೂತ ಮೇಲೆ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಇರುವ ರಾಜ್ಯದಲ್ಲಿ ಏನಾದರೂ ಆಗ್ಲೇಬೇಕಲ್ಲ, ಒಂದಷ್ಟು ಜನರ ಬಂಧನವಾಯಿತು. ಅದು ಹಾಗೇ ನಡ್ಕೊಂಡು ಬರ್ತಿತ್ತು. ಅದನ್ನ ವಿರೋಧಿಸಿ ಇಡೀ ದೇಶದಲ್ಲಿ ಅದೊಂದು ಅಭಿಯಾನವಾಗಿ ಶುರುವಾಯಿತು. ಐ ಲವ್ ಮೊಹಮ್ಮದ್ ಅಂತ ಎಲ್ಲ ಕಡೆ ಹಾಕೊಳ್ಳೋಕ್ಕೆ ಶುರು ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು, ಅವರವರು ಏರಿಯಾಗಳಲ್ಲಿ ಹಾಕೊಂಡ್ರು, ಮನೆಗಳಿಗೆ ಹಾಕೊಂಡ್ರು, ಎಲ್ಲಿ ಬೇಕೋ ಅವ್ರಿಗೆ ಬೇಕಾದ ಜಾಗಗಳಲ್ಲಿ ಅವ್ರವ್ರ ಜಾಗಗಳಲ್ಲಿ ಅವ್ರವ್ರು ಹಾಕೊಂಡ್ರು. ಆದರೆ ಸೆಪ್ಟೆಂಬರ್ 26ನೇ ತಾರೀಕು ಬರೇಲಿಯಲ್ಲಿ ಇದು ಆರಂಭ ಆಗಿದ್ದು. ಕಾನ್ಪುರದಲ್ಲಿ ಹೇಳೋದು ಮರ್ತಿದ್ದೆ, ಕಾನ್ಪುರದಲ್ಲಿ ಈ ಎಲ್ಲ ಇದು ಘಟನೆಗಳು ಆರಂಭ ಆಗಿದ್ದು. ಅದಾದ ಕೆಲವು ದಿನಗಳ ನಂತರ 26ನೇ ತಾರೀಕು ಸೆಪ್ಟೆಂಬರ್ ಬರೇಲಿಯಲ್ಲಿ ಶುಕ್ರವಾರದ ನಮಾಜಿನ ನಂತರ, ಪ್ರಾರ್ಥನೆಗಳ ನಂತರ ಒಂದು ಪ್ರೊಸೆಷನ್ ಹೋಯ್ತು, ಮೆರವಣಿಗೆ ಹೊರಟರು ಮುಸ್ಲಿಮರೆಲ್ಲ ಸೇರ್ಕೊಂಡು. ಏನು ಐ ಲವ್ ಮೊಹಮ್ಮದ್ ಅನ್ನೋದು ಹೇಗೆ ಕ್ರೈಮ್ ಆಗುತ್ತದೆ, ಹೇಗೆ ಅರೆಸ್ಟ್ ಮಾಡ್ತೀರಿ ನೀವು? ಇದರ ವಿರುದ್ಧ ನಾವು ಒಂದು ಮನವಿ ಪತ್ರವನ್ನ ಡಿಎಂಗೆ ಕೊಡಬೇಕು. ಅಲ್ಲಿ ಡಿಸಿಗಳನ್ನ ಡಿಎಂ ಅಂತ ಕರೀತಾರೆ, ಡಿಎಂಗೆ ಕೊಡಬೇಕು. ಆ ಮೂಲಕ ಡಿಎಂ ಮೂಲಕ ನಾವು ಪ್ರಧಾನಮಂತ್ರಿಗಳಿಗೆ ಅದನ್ನು ತಲುಪಿಸ್ಬೇಕು ಅಂತಿದ್ದೀವಿ ಅಂತ ಒಂದು ಮೆರವಣಿಗೆ ಹೊರಡ್ತಾರೆ. ಆ ಮೆರವಣಿಗೆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಗುತ್ತೆ. ಲಾಠಿ ಚಾರ್ಜ್ ಆಗಿ ಸಾಕಷ್ಟು ಜನರಿಗೆ ಪೆಟ್ಟುಗಳು ಬೀಳ್ತವೆ. ಮತ್ತು ಯಾರು ಆ ಮೆರವಣಿಗೆಗೆ ಕರೆ ಕೊಟ್ಟಿದ್ರಲ್ಲ ಮೌಲಾನ, ಅವರ ಬಂಧನ ಆಗತ್ತೆ.
ಹಿಂಸೆಗೆ ಪ್ರಚೋದನೆ ಕೊಟ್ಟಿದ್ದಾರೆ. ಇವರ ಪ್ರಚೋದನೆಯಿಂದನೇ ಆ ಮೆರವಣಿಗೆ ಆಗಿದ್ದು. ಕಲ್ಲು ತೂರಾಟ ಆಗೋಯ್ತು, ಲಾಠಿ ಚಾರ್ಜ್ ಆಯ್ತು, ಎಲ್ಲವೂ ಆಯ್ತು. ಸುಮಾರು ಜನರನ್ನ ಬಂಧಿಸಿದ್ರು, ಮೌಲಾನನು ಬಂಧಿಸಿದ್ರು. ಇಷ್ಟೆಲ್ಲ ಘಟನಾವಳಿಗಳು ನಡೀತಾ ಇದ್ದಾವೆ ಅಲ್ಲಿ. ಈಗ ಬರೇಲಿಯಲ್ಲಿ ಮುಸ್ಲಿಮರ ಪರಿಸ್ಥಿತಿ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆ ಅಂದ್ರೆ ಎದೆಯ ಮೇಲೆ ಅಚ್ಚೆ ಹಾಕಿಸ್ಕೊಂಡಿರೋರ್ನು ಸಹ ಐ ಲವ್ ಮೊಹಮ್ಮದ್ ಅಂತ ಎದೆಯ ಮೇಲೆ ಟ್ಯಾಟೂ ಅಚ್ಚೆ ಹಾಕಿಸ್ಕೊಂಡಿರೋರ್ನು ಸಹ ಬಂಧಿಸಲಾಗಿದೆ ಅನ್ನುವಂತಹ ಸುದ್ದಿಗಳಿದಾವೆ. ಒಳಗಡೆ ಲಾಠಿ ಚಾರ್ಜ್ ಆದ ನಂತರ ಪರಿಸ್ಥಿತಿ ಹೇಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಪೂರ್ತಿ ಪೊಲೀಸ್ ಕಂಟ್ರೋಲ್ ಅಲ್ಲಿದೆ. ಹಾಗಾಗಿ ಆ ಪ್ರದೇಶಕ್ಕೆ ನಾನು ಭೇಟಿ ಕೊಡಬೇಕು, ಅಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಬೇಕು ನನಗೆ ಅಂತ ಸಂಸದರಾಗಿರುವಂತಹ ಚಂದ್ರಶೇಖರ್ ಆಜಾದ್ ಹೊರಟಿದ್ರು. ನೋಡಿ, ಮುಸ್ಲಿಮರ ಮೇಲಿನ ಸಿಟ್ಟನ್ನು ಸಹ ದಲಿತರಿಗೆ ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ತಾರೆ. ಯಾಕಂದ್ರೆ ಇಬ್ರು ಟಾರ್ಗೆಟ್, ಇವರಿಗೆ ಅವಕಾಶ ಸಿಕ್ಕರೆ ದಲಿತರೇ ಫಸ್ಟ್ ಟಾರ್ಗೆಟ್ ಆಗೋದು, ದಲಿತರ ಫಸ್ಟ್ ಟಾರ್ಗೆಟ್. ಯಾಕಂದ್ರೆ ಇವ್ರದ್ದು ಹಿಂದೂ ರಾಷ್ಟ್ರ ಅಲ್ವಾ, ಅಂತಿಮ ಗುರಿ ಹಿಂದೂ ರಾಷ್ಟ್ರ. ಹಿಂದೂ ರಾಷ್ಟ್ರ ಅಂದ್ರೆ ಏನು? ಮನುಸ್ಮೃತಿಯನ್ನ ಯಥಾವತ್ತು ಜಾರಿ ಮಾಡೋದು ಹಿಂದೂ ರಾಷ್ಟ್ರ. ಮನುಸ್ಮೃತಿಯಲ್ಲಿ ಏನಿದೆ? ಶೂದ್ರರು, ದಲಿತರು, ಅಸ್ಪೃಶ್ಯ ಸಮುದಾಯ ಎಲ್ಲವೂ ಸಹ ಬ್ರಾಹ್ಮಣರ ಗುಲಾಮಗಿರಿಗಾಗಿ ಹುಟ್ಟಿರೋದು. ಅವರು ಗುಲಾಮಗಿರಿ ಮಾಡಬೇಕೆ ಹೊರತು ಇವ್ರಿಗೆ ಯಾವುದೇ ಅಧಿಕಾರಿಗಳು ಇರಬಾರ್ದು, ಯಾವ ಅಧಿಕಾರನೂ ಇರಲ್ಲ. ಕೇವಲ ಕೊಟ್ಟಿದ್ದನ್ನು ತಿನ್ಕೊಂಡು ಹೇಳಿದ ಕೆಲಸ ಮಾಡ್ಕೊಂಡಿರ್ಬೇಕು. ರೇಪ್ ಮಾಡಿದ್ರು ಸರಿ, ಕೊಲೆ ಮಾಡಿದ್ರು ಸರಿ, ಏನೇ ಮಾಡಿದ್ರು ಸರಿ, ಬಾಯಿ ಮುಚ್ಕೊಂಡಿರ್ಬೇಕು. ನಿಮ್ಗೆ ಶಿಕ್ಷಣದ ಹಕ್ಕಿರಲ್ಲ, ಯಾವ ಹಕ್ಕುಗಳು ಇರಲ್ಲ. ಅದೇ ಹಿಂದುತ್ವ, ಅದೇ ಹಿಂದೂ ರಾಷ್ಟ್ರ. ಸೊ ಅವರ ಟಾರ್ಗೆಟ್ ದಲಿತರು, ಮುಸ್ಲಿಮರ ಮಧ್ಯದಲ್ಲಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಸೊ ಐ ಲವ್ ಮೊಹಮ್ಮದ್ ಅನ್ನೋದನ್ನ ದಲಿತರ ಕಡೆಗೆ ತಿರುಗಿಸೋದಕ್ಕೊಂದು ಅವಕಾಶ ಸಿಕ್ತಲ್ಲ, ದಲಿತ ಲೀಡರ್ ಚಂದ್ರಶೇಖರ್ ಆಜಾದ್ ಕಡೆಗೆ ತಿರುಗಿಸ್ಬಿಟ್ಟು, ನೀವು ಅಲ್ಲಿಗೆ ಹೋಗೋ ಹಾಗಿಲ್ಲ, ನೀವು ಹೋದ್ರೆ ಶಾಂತಿ ಕದಡುತ್ತೆ, ಯು ಕೆನಾಟ್ ಗೋ ದೇರ್ ಅಂತ ಹೇಳಿ ಸಹರನ್ಪುರದಲ್ಲಿ ಅವರ ಮನೆಯಲ್ಲೇ ಅವರನ್ನ ದಿಗ್ಬಂಧನ ಮಾಡಿಟ್ಟಿದ್ದಾರೆ. ಮನೆ ಸುತ್ತ ಪೊಲೀಸನ ಹಾಕಿದ್ದಾರೆ, ಮನೆಯಿಂದ ಹೊರಗಡೆ ಹೋಗಂಗಿಲ್ಲ. ಹೌಸ್ ಅರೆಸ್ಟ್, ಗೃಹಬಂಧನ. ಗೃಹಬಂಧನ ನಿಮಗೆ ಜನರಿಂದ ಆಯ್ಕೆಯಾದಂತಹ ಸಂಸದನಿಗೆ ಬಂದಿರುವಂತಹ ಪರಿಸ್ಥಿತಿ ಇದು. ಅದು ಏನೋ ಒಂದು ಜಾಗದಲ್ಲಿ ಗಲಾಟೆಗಳಾಗಿದ್ದಾವೆ, ಲಾಠಿ ಚಾರ್ಜ್ ಆಗಿದೆ, ಒಂದಷ್ಟು ಜನರ ಬಂಧನ ಆಗಿದೆ. ಅಲ್ಲಿಗೆ ನಾನು ಹೋಗಿ ನೋಡಬೇಕು, ಪರಿಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ಬೇಕು ಅಂತ ಹೊರಟಿದ್ದಂತಹ ಸಂಸದ. ಅದಕ್ಕೂ ಸಹ ಅವಕಾಶ ಇಲ್ಲ, ಅದಕ್ಕೂ ಸಹ ಅವಕಾಶ ಇಲ್ಲ. ಇದು ಉತ್ತರ ಪ್ರದೇಶದಲ್ಲಿ ಈಗ ನಡೀತಾ ಇರುವಂತಹದ್ದು. ಐ ಲವ್ ಮೊಹಮ್ಮದ್ ಅನ್ನುವಂಥದ್ದು ಮುಸ್ಲಿಮರಿಂದ ಜಾರ್ಕೊಂಡು ದಲಿತರ ಕಡೆಗೂ ತಿರುಗಿಸಿದರೆ, ಮುಸ್ಲಿಮರು ದಲಿತರು ಎರಡೂ ಕಡೆಗೂ ಬಳಸ್ತಾ ಇದ್ದಾರೆ ಅದನ್ನ. ಅಲ್ಲಿಂದ ಬರ್ತಿರೋ ಬರೇಲಿಯಿಂದ ಅನಧಿಕೃತವಾಗಿ ಸುದ್ದಿಗಳು ಬರ್ತಾ ಇದೆ. ಯಾಕಂದ್ರೆ ಪೊಲೀಸ್ ಸೀಲ್ ಮಾಡಿಟ್ಟಿದ್ದಾರೆ ಸಾಕಷ್ಟು ಪ್ರದೇಶಗಳನ್ನ. 144 ಸೆಕ್ಷನ್ ಇದೆ. ಮೀಡಿಯಾನ ಹೋಗೋಕ್ ಬಿಡ್ತಿಲ್ಲ, ನೆಟ್ಟಿಗೆ ಸಂಸದರನ್ನೇ ಹೋಗೋಕ್ ಬಿಡ್ತಿಲ್ಲ. ಹಾಗಾಗಿ ಸಾಕಷ್ಟು ಮನೆಗಳ ಮೇಲೆ ಬುಲ್ಡೋಸರ್ ಹಾರಿಸ್ತಿದ್ದಾರೆ, ಮುಸ್ಲಿಮರ ಮನೆಗಳ ಮೇಲೆ ಅನ್ನುವಂಥದ್ದು ಸಹ ಆರೋಪಗಳು ಬರ್ತಾ ಇದೆ. ಅದರ ಜೊತೆಗೆ ಏನೇನು ನಡೀತಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದನ್ನೇ ಚಂದ್ರಶೇಖರ್ ಆಜಾದ್ ತಮ್ಮ ಎಕ್ಸ್ ಪೋಸ್ಟ್ ಅಲ್ಲಿ ಹಾಕೊಂಡಿದ್ದಾರೆ. ಅಲ್ಲಿ ಮುಸ್ಲಿಂ ಸಹೋದರರಿಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ನಾನು ಹೋಗಿ ಖುದ್ದಾಗಿ ನೋಡಬೇಕು, ಏನ್ ನಡೀತಿದೆ ಅಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಈ ರೀತಿ ನಡೆಯುತ್ತಾ ಅಂತೆಲ್ಲ ಪ್ರಶ್ನೆ ಮಾಡಿ ಒಂದಷ್ಟು ಪೋಸ್ಟ್ ಅನ್ನು ಹಾಕಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರನ್ನ ಈಗ ಗೃಹ ಬಂಧನದಲ್ಲಿ ಇಟ್ಟಿದ್ದಾರೆ. ಇಷ್ಟು ಐ ಲವ್ ಮೊಹಮ್ಮದ್ ಬಗ್ಗೆ ಈಗ ನಡೀತಾ ಇರುವಂತಹ ಉತ್ತರ ಪ್ರದೇಶದಲ್ಲಿ ನಡೀತಾ ಇರುವಂತಹ ಕೃತ್ಯಗಳ ವಿವರ. ಮುಂದೆ ಏನಾದರೂ ಅಪ್ಡೇಟ್ಸ್ ಇದ್ರೆ ನಿಮಗೆ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.